ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸುಪ್ರೀಂ ಕೋರ್ಟ್ದು UPSC ಪ್ರಿಲಿಮ್ಸ್ PYQ ಅನಾಲಿಸಿಸ್ ಮಾಡ್ತಾ ಇದ್ವಿ. ಆಯಿತಾ? ಸೊ 2011ರಿಂದ 2024ರವರೆಗೆ ಯಾವ ಟಾಪಿಕ್ ಮೇಲೆ ಏನೇನು ಕ್ವಶನ್ ಬಂದಿತ್ತು ಅನ್ನೋದ್ರ ಬಗ್ಗೆ ಸೀರೀಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಸುಪ್ರೀಂ ಕೋರ್ಟ್ ಚಾಪ್ಟ್ರು ಒಂದು. ಆಯಿತಾ? ಈ ಒಂದು ಸುಪ್ರೀಂ ಕೋರ್ಟ್ ಕ್ಲಾಸ್ನಲ್ಲಿ ನಾನು ಎಕ್ಸ್ಟ್ರಾ ಟಾಪಿಕ್ನು ಕೂಡ ಕವರ್ ಮಾಡ್ತೀನಿ. ಒಂದು ಜುಡಿಷಿಯಲ್ ರಿವ್ಯೂ ಮತ್ತು ಸಬಾರ್ಡಿನೇಟ್ ಕೋರ್ಟು. ಆಯಿತಾ? ಒಂದೊಂದು ಕ್ವಶನ್ ಕೇಳಿದ್ದಾನೆ, ಜಾಸ್ತಿ ಆ ಟಾಪಿಕ್ ಮೇಲೆ ಜಾಸ್ತಿ ಪ್ರೆಷರೈಸ್ ಮಾಡಿ ಏನು ಕೇಳಿಲ್ಲ, ಎಲ್ಲ ಡೈರೆಕ್ಟ್ ಕ್ವಶನ್ಸ್ಗಳೇ ನೋಡೋಣ. ಆಯಿತಾ? ಸೊ ನೀವೇನು ಮಾಡಬೇಕು ಅಂದರೆ ಸುಪ್ರೀಂ ಕೋರ್ಟ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲಕ್ಷ್ಮೀಕಾಂತ್ ಬುಕ್ನ ಒಂದ್ಸತಿ ರಿವಿಷನ್ ಮಾಡಿ ನಂತರ ನೀವು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಕ್ಲಾಸ್ನ ಶುರು ಮಾಡ್ತೀನಿ. ಸೊ ಮೊದಲನೇ ಕ್ವಶನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ. Pursuant to the report of H.N. Sanyal Committee, the Contempt of Court Act 1971 was passed. The Constitution of India empowers the Supreme Court and the High Court to punish for contempt of themselves. The Constitution of India defines the civil contempt, civil contempt ಮತ್ತು criminal contempt. In India, the Parliament is vested with the powers to make the laws on contempt of court. ಸೊ ಏನಿರ್ಬೋದು ಆನ್ಸರು ಗೆಸ್ ಮಾಡ್ತೀರಾ? ಓಕೆ, ಹಂಗೆ ಸಾಲ್ವ್ ಮಾಡಿಸ್ತೀನಿ, ನೋಡ್ಕೊಳ್ಳಿ. ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಇದು ಕರೆಕ್ಟ್ ಇದೆ. ನಿಮ್ಮ ಲಕ್ಷ್ಮೀಕಾಂತಲ್ಲಿ ಫಸ್ಟ್ ಪೇಜಲ್ಲಿದೆ, ಸೆಕೆಂಡ್ ಪೇಜಲ್ಲಿದೆ. H.N. ಸನ್ಯಾಲ್ ಕಮಿಟಿಯಿಂದನೇ ಇವ್ರು ಕೊಟ್ಟಂತಹ ರಿಪೋರ್ಟಿಂದನೇ ಈ ಕಂಟೆಂಪ್ಟ್ ಆಫ್ ಕೋರ್ಟ್ 1971 ಆ್ಯಕ್ಟು ಪಾಸ್ ಆಯಿತು. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಎರಡನೇ ಸ್ಟೇಟ್ಮೆಂಟ್ ಏನಿದು, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಂಪವರ್ಸ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ದ ಹೈ ಕೋರ್ಟ್ ಟು ಪನಿಷ್ ಫಾರ್ ಕಂಟೆಂಪ್ಟ್. ಈಗ ಕೋರ್ಟ್ಗೆ ಅವಮಾನ ಮಾಡಿದ್ರೆ, ಯಾರಾದರೂ ಕೋರ್ಟ್ಗೆ ಅವಮಾನ ಮಾಡ್ತು ಅಂದರೆ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂಥ ಅಧಿಕಾರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಿದೆ. ಜೊತೆಗೆ ಅಕಸ್ಮಾತ್ ಸುಪ್ರೀಂ ಕೋರ್ಟೇ ತನ್ನ ಮೇಲೆ ತಾನೇ ಅಕಸ್ಮಾತ್ ಅವಮಾನ ಮಾಡಿಕೊಂಡ್ರೆ ಆವಾಗಲೂ ಕೂಡ ಈ ಒಂದು ಪನಿಷ್ಮೆಂಟ್ ಬರುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಇನ್ನೊಂದು ಮೂರನೇ ಸ್ಟೇಟ್ಮೆಂಟ್ ಏನಿದು, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್ ಸಿವಿಲ್ ಕಂಟೆಂಪ್ಟ್ ಆ್ಯಂಡ್ ಕ್ರಿಮಿನಲ್ ಕಂಟೆಂಪ್ಟ್ ಅಂತಿದೆ. ಹೌದಾ? ನಮ್ಮ ಸಂವಿಧಾನದಲ್ಲಿ ಸಿವಿಲ್ ಕಂಟೆಂಪ್ಟ್ ಆಗಲಿ ಕ್ರಿಮಿನಲ್ ಕಂಟೆಂಪ್ಟ್ ಆಗಲಿ ಏನು ಅಂತ ಎಲ್ಲೂ ಕೂಡ ಡೆಫಿನೇಷನ್ ಕೊಟ್ಟಿಲ್ಲ. ಹಾಗಾಗಿ ಮೂರನೇದು ತಪ್ಪು. ಇನ್ ಇಂಡಿಯಾ ದ ಪಾರ್ಲಿಮೆಂಟ್ ಈಸ್ ವೆಸ್ಟೆಡ್ ವಿತ್ ದ ಪವರ್ಸ್ ಟು ಮೇಕ್ ಲಾಸ್ ಆನ್ ಕಂಟೆಂಪ್ಟ್ ಆಫ್ ಕೋರ್ಟ್. ಹೌದಲ್ವ? ಅಕಸ್ಮಾತು ಯಾರಾದರೂ ಕೋರ್ಟ್ಗೆ ಅವಮಾನ ಮಾಡ್ತು ಅಂತಂದರೆ ಏನೇನೋ ಪನಿಷ್ಮೆಂಟ್ ಕೊಡಬೇಕು ಅನ್ನೋದು ಕೂಡ ಡಿಸಿಷನ್ ಅಥವಾ ಲಾಗಳನ್ನ ಮಾಡುವಂಥ ಪವರು ನಮ್ಮ ಪಾರ್ಲಿಮೆಂಟ್ಗಿದೆ. ಹಾಗಾಗಿ 3 ತಪ್ಪು, 1, 2, 4 ಇಸ್ ದ ಕರೆಕ್ಟ್ ಆನ್ಸರ್. ನೋಡ್ರಪ್ಪ, ಇಲ್ಲೇನು ಸ್ಟೇಟ್ಮೆಂಟಲ್ಲಿ ಏನೂ ಚೇಂಜಸ್ ಇಲ್ಲ, ಏನೂ ಇಂಡೈರೆಕ್ಟಾಗಿ ಕೇಳಿಲ್ಲ, ಎಲ್ಲ ಡೈರೆಕ್ಟ್ಗಳೇ. ಸರಿನಾ? ಡೈರೆಕ್ಟ್ ಕ್ವಶನ್ಸ್ಗಳೇ, ಅಲ್ಲಂದರೆ ಎದುರು ಅವಶ್ಯಕತೆ ಇಲ್ಲ. ಆಯಿತಾ? ಸೊ ಹಾಗಾಗಿ ಆನ್ಸರ್ ಈಸ್ B 1, 2, 4. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಂಗಾದ್ರೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾನೆ ಅಂತಂದರೆ, ವಿತ್ ರೆಫರೆನ್ಸ್ ಟು ದ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಮೊದಲನೇದು, ದ ಗವರ್ನಮೆಂಟ್ ಲಾ ಆಫೀಸರ್. ನೋಡಿ, ಇದೊಂದು ಸ್ವಲ್ಪ ಡಿಫಿಕಲ್ಟಿ ಅಂತಲೇ ಹೇಳ್ಬೋದು. ಇದು ಡಿಫಿಕಲ್ಟಿ ಕ್ಯಾಟಗರಿಗೆ ಬರುತ್ತೆ ಇದು. ಆಯಿತಾ? ಡಿಫಿಕಲ್ಟಿ. ಗವರ್ನಮೆಂಟ್ ಲಾ ಆಫೀಸರ್ಸ್ ಆ್ಯಂಡ್ ಲೀಗಲ್ ಫರ್ಮ್ಸ್ ರೆಕಗ್ನೈಸ್ಡ್ ಆ್ಯಸ್ ಅಡ್ವೊಕೇಟ್ಸ್ ಬಟ್ ಕಾರ್ಪೊರೇಟ್ ಲಾಯರ್ಸ್ ಆ್ಯಂಡ್ ಪೇಟೆಂಟ್ ಅಟಾರ್ನೀಸ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ರೆಕಗ್ನಿಷನ್ ಆ್ಯಸ್ ಅಡ್ವೊಕೇಟ್ಸ್. ಇದು ನಿಮಗೆ ಲಕ್ಷ್ಮೀಕಾಂತಲ್ಲಿ ಸಿಗುತ್ತಾ ಸಿಗಲ್ವ ಗೊತ್ತಿಲ್ಲ. ಒಟ್ಟಲ್ಲಿ ನನಗೂ ಒಂದು ನೋಡಿದಂಗೆ ಇದೆಲ್ಲೂ ನಾನು ನೋಡಲಿಲ್ಲ ಇದನ್ನು ಅಡ್ವೊಕೇಟ್ಸ್ ಬಗ್ಗೆ. ಇದರ ಸ್ಟೇಟ್ಮೆಂಟ್ ಕರೆಕ್ಟಾಗಿ ತಪ್ಪು ಅನ್ನೋದಕ್ಕಿಂತ ಮುಂಚೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗೋಣ. ಈಗ ದ ಬಾರ್ ಕೌನ್ಸಿಲ್ ಹ್ಯಾವ್ ದ ಪವರ್. ನೋಡಿ, ಬಾರ್ ಕೌನ್ಸಿಲ್ ಹ್ಯಾವ್ ದ ಪವರ್ ಟು ಲೇ ಡೌನ್ ದ ರೂಲ್ಸ್ ರಿಲೇಟಿಂಗ್ ಟು ಲೀಗಲ್ ಎಜುಕೇಷನ್ ಆ್ಯಂಡ್ ರೆಕಗ್ನಿಷನ್ ಆಫ್ ಲಾ ಕಾಲೇಜಸ್. ನೋಡಿ, ಲಾ ಕಾಲೇಜಸ್ ಮೇಲೆ ಅಕಸ್ಮಾತ್ ಹೊಸ ರೂಲ್ ಮಾಡಬೇಕು ಅಥವಾ ಹೊಸ ಲೀಗಲ್ ಎಜುಕೇಷನ್ ತರಬೇಕು ಅಂತಂದರೆ ಬಾರ್ ಕೌನ್ಸಿಲ್ಗೆ ಆ ಪವರ್ ಇದೆ ಅಂತ ಇದೆ. ಸೊ ನೀವು ಬಾರ್ ಕೌನ್ಸಿಲ್ ಓದಿತ್ತು ಅಂದರೆ ನಿಮಗೆ ಆನ್ಸರ್ ಇದು ಕ್ವಶನ್ ಅಂದರೆ ಸ್ಟೇಟ್ಮೆಂಟ್ ಈಸಿ ನಿಮಗೆ. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಇದು ತಪ್ಪು. ಯಾಕೆ ಏನು ಇರುತ್ತೆ ಅಂತ ಕೇಳಬೇಡಿ, ಬಟ್ ಇದು ಔಟ್ ಆಫ್ ಸಿಲೆಬಸ್ಸು. ನನಗೂ ಕೂಡ ಇದ್ರ ಬಗ್ಗೆ ಅಡ್ವೊಕೇಟು ಕಾರ್ಪೊರೇಟ್ ಲಾಯರ್ ಬಗ್ಗೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆಯಿತಾ? ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. 125 ಆನ್ಸರ್ ಇಸ್ 2 ಓನ್ಲಿ. ನೋಡಿ, ಈ ಥರ ಕ್ವಶನ್ಗಳು ಕೇಳ್ಬಿಡ್ತಾನೆ. ಈ ಥರ ಕ್ವಶನ್ ನೀವು ದಯವಿಟ್ಟು ಮುಟ್ಟಬಾರ್ದು. ಆಯಿತಾ? ಓದಿಲ್ಲ ಅಂದರೆ ಮುಟ್ಬಾರ್ದು. ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ಮಾತ್ರ ಗೊತ್ತು ನನಗೆ, ಫಸ್ಟ್ ಸ್ಟೇಟ್ಮೆಂಟ್ ಗೊತ್ತಿಲ್ಲ. ಹಾಗಂತ ಏನೋ ಒಂದು ಟ್ರೈ ಮಾಡೋಣ ಅಂತ ಬಿಟ್ಟಿದ್ದನ್ನು ಕರೆಕ್ಟ್ ಅಂತ ಹಾಕಿ ಬೋತ್ 1 and 2 ಅಂತ ಹಾಕ್ಬಿಡೋದು, ಅವೆಲ್ಲ ಬೇಡ. ಇಂಥ ಕ್ವಶನ್ಸ್ಗಳನ್ನ ಆದಷ್ಟು ಸ್ಕಿಪ್ ಮಾಡಿಬಿಡಿ. ಆಯಿತಾ? ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ಕ್ಲೂಡೆಡ್ ಇನ್ ದ ಒರಿಜಿನಲ್ ಜುರಿಸ್ಟಿಕ್ಷನ್. ನೋಡಿ, ಒರಿಜಿನಲ್ ಜುರಿಸ್ಟಿಕ್ಷನು ಈಗ ನಿಮ್ಮ ಲಕ್ಷ್ಮೀಕಾಂತಲ್ಲೆಲ್ಲ ಇದೆ. ಒರಿಜಿನಲ್ ಜುರಿಸ್ಟಿಕ್ಷನು, ಅಪರೇಟ್ ಜುರಿಸ್ಟಿಕ್ಷನು, ಆಯಿತಾ,
ಅವೆಲ್ಲ ಇದೆ, ಅಲ್ಲಿ ಲಿಸ್ಟ್ ಇದೆ. ಅದು ಯಾವುದ್ರ ಬಗ್ಗೆ ಅಂದರೆ ಒರಿಜಿನಲ್ ಜೂರಿಸ್ಡಿಕ್ಷನ್ ಬಗ್ಗೆನೇ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಆಯಿತಾ. ಅದ್ರ ಬಗ್ಗೆ ನೀಟಾಗಿ ಡೀಟೇಲಾಗಿ ಓದ್ಕೊಳ್ಳಿ. ಈಗ ಸ್ಟೇಟ್ಮೆಂಟ್ಸ್ ಓದೋಣ ಏನು ಅಂತ. A dispute between Government of India and one or more states, a dispute regarding the election of either house of the parliament, a dispute between the Government of India and Union Territory, a dispute between two or more states. ಇದು ಕೂಡ ಡೈರೆಕ್ಟ್ ಕ್ವಶನು, ಈಸಿ ಕ್ವಶನ್. ಡೈರೆಕ್ಟು ಮತ್ತು ಈಸಿ ಕ್ವಶನ್ ಅಂತಲೇ ಹೇಳ್ಬೋದು ಆಯಿತಾ. ಇಲ್ಲಿ ಡೈರೆಕ್ಟ್ ಅಂತ ಬರೀತೀನಿ, ಡಿಫಿಕಲ್ಟಿ ಎಲ್ಲ ಇದು ಡೈರೆಕ್ಟು ಆಯಿತಾ. ಸೊ ನಿಮ್ಮ ಒರಿಜಿನಲ್ ಜೂರಿಸ್ಡಿಕ್ಷನ್ ಬರೋದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದರೆ ಸ್ಟೇಟ್ ಮತ್ತು ಒನ್ ಆರ್ ಮೋರ್ ಸ್ಟೇಟ್ಸು, ಸೆಂಟರು ಮತ್ತು ಒನ್ ಆರ್ ಮೋರ್ ಸ್ಟೇಟ್ಸ್ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಒನ್ ಆರ್ ಮೋರ್ ಸ್ಟೇಟ್ಸು, ಅಥವಾ ಡಿಸ್ಪ್ಯೂಟ್ ಬಿಟ್ವೀನ್ ಟೂ ಆರ್ ಮೋರ್ ಸ್ಟೇಟ್ಸು. ಈ ಒಂದು ಒರಿಜಿನಲ್ ಜೂರಿಸ್ಡಿಕ್ಷನಲ್ಲಿ ಎಲೆಕ್ಷನ್ ಬಗ್ಗೆ ಎಲ್ಲೂ ಕೂಡ ಮಾತಾಗಿಲ್ಲ. ನೆಕ್ಸ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು UT ಆಯಿತಾ, ಕೇಂದ್ರಾಡಳಿತ ಪ್ರದೇಶ ಮತ್ತು ಈ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ ಡಿಸ್ಪ್ಯೂಟ್ ಆಯಿತು ಅಂದರೆ ಅದಕ್ಕೆಲ್ಲ ನಾವು ಒರಿಜಿನಲ್ ಜೂರಿಸ್ಡಿಕ್ಷನ್ ಅಂತ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಇದು ಕೂಡ ತಪ್ಪು. ಸೊ ಆನ್ಸರ್ ಈಸ್ 1 and 4. 1 and 4 ಹೇಳಿದೆ ಇಲ್ಲಿ, C 1 and 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವಾಗಾದರೆ, ಓಕೆ, ಇದು 2014 ಕೇಳಿದ್ದು. The power of Supreme Court of India decides dispute between center and states falls under. ಸೆಂಟರ್ ಮತ್ತು ಸ್ಟೇಟಲ್ಲಿ ಏನಾದ್ರು ಡಿಸ್ಪ್ಯೂಟ್ ಆಯಿತು ಅಂತಂದರೆ ಇದು ಯಾವ ಜೂರಿಸ್ಡಿಕ್ಷನ್ ಅಂಡರಲ್ಲಿ ಬರುತ್ತೆ ಅಂತ ಕೇಳಿದ್ದಾನೆ. ಇದು ಈಗ ತಾನೇ ಸಾಲ್ವ್ ಮಾಡಿಸಿದ್ವು ಈ ಸ್ಟೇಟ್ಮೆಂಟ್ಸಲ್ಲಿ. ಇದು ಒರಿಜಿನಲ್ ಜೂರಿಸ್ಡಿಕ್ಷನ್ ಅಲ್ವಾ. ಈಸಿ ಕ್ವಶನ್, ಡೈರೆಕ್ಟ್ ಆ್ಯಂಡ್ ಈಸಿ. E and D ಅಂತ ಬರ್ತಾನೆ, ಈಸಿ ಆ್ಯಂಡ್ ಡೈರೆಕ್ಟ್ ಆಯಿತಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಲ್ಲ ಬಿಡಿವೆಲ್ಲ ಈಸಿ ಕ್ವಶನ್ಸು. ನೆಕ್ಸ್ಟು, ವಾಟ್ ಈಸ್ ದ ಪ್ರಾವಿಷನ್ಸ್ ಆಫ್ ಸೇಫ್ ಗಾರ್ಡ್ ದ ಆಟೋನಮಿ ಆಫ್ ದ ಸುಪ್ರೀಂ ಕೋರ್ಟ್? ನೋಡಿ, ಆಟೋನಮಿ, provisions, safeguard. Okay. While appointing the Supreme Court judges, the President of India has to consult the Chief Justice of India. The Supreme Court judges can be removed by the Chief Justice of India only. The salaries of the judges are charged on the Consolidated Fund of India, to which the legislature does not have to vote. All appointment of the officers and staffs of the Supreme Court are made by government only after the consulting with the Chief Justice of India. ಆಟೋನಮಿ ಅಂತ ಕೇಳಿದ್ದಾನೆ ಇಲ್ಲಿ. ಸರ್ ಆಟೋನಮಿ ಅನ್ನೋದೆಲ್ಲೂ ನಮಗೆ ಇದು ಸುಪ್ರೀಂ ಕೋರ್ಟಲ್ಲಿ ಓದಿದ್ವಿ ಸರ್, ಇರಲಿಲ್ಲ. ಸೊ ಇಲ್ಲಿ ಇಂಡಿಪೆಂಡೆನ್ಸಲ್ಲಿ ಓದಿದಾರಲ್ವ, ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ. ಸೊ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿಯಲ್ಲಿ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದಾನೆ. ಏನು ಅಂತಂದರೆ ನಮಗೆ ಒಂದಷ್ಟು ಇಂಡಿಪೆಂಡೆನ್ಸ್ ಕೊಟ್ಬಿಡಿ, ಯಾರನ್ನ ಅಪಾಯಿಂಟ್ ಮಾಡ್ಕೋಬೇಕು, ಏನೇನು ಕೆಲಸ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು, ಎಲ್ಲ ನಮಗೆ ಒಂದಷ್ಟು ಇಂಡಿಪೆಂಡೆನ್ಸ್ ಕೊಡಿ ಅಂತ ಕೇಳಿದೆ ಸುಪ್ರೀಂ ಕೋರ್ಟು. ಒಂದಷ್ಟು ಕೊಟ್ಟಿದ್ದಾರೆ, ಒಂದಷ್ಟು ಕೊಟ್ಟಿಲ್ಲ. ಈಗ ಅವ್ರು ಏನೇನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿದ್ದಾನೆ. ಸೊ ಆನ್ಸರು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಈಗ ಕೆಳಗಡೆಯಿಂದ ಬರ್ತೀನಿ. ಆಲ್ ಅಪಾಯಿಂಟ್ಮೆಂಟ್ ಹೇಳಿಸ್ಬಿಡ್ತೀನಿ ರಪ್ಪ ಇದನ್ನು. ಈಗ 4ನೇ ಸ್ಟೇಟ್ಮೆಂಟ್ ನೋಡಿ. ಆಲ್ ಅಪಾಯಿಂಟ್ಮೆಂಟ್ಸ್ ಆಫ್ ದ ಆಫೀಸರ್ಸ್ ಆ್ಯಂಡ್ ದ ಸ್ಟಾಫ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ ಮೇಡ್ ಬೈ ಗವರ್ಮೆಂಟ್ ಅಂತೆ, ಓನ್ಲಿ ಆಫ್ಟರ್ ದ ಕನ್ಸಲ್ಟಿಂಗ್ ವಿತ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದು ತಪ್ಪು. ಸೊ ಇಂಡಿಪೆಂಡೆನ್ಸ್ ಆಫ್ ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಏನು ಕೇಳ್ಕೊಂಡಿದ್ದಾರೆ ಅಂತಂದರೆ, ನೋಡ್ರಪ್ಪ, ನಮ್ಮ ಸ್ಟಾಫ್ಸ್ಗಳನ್ನ ನಾವೇ ಅಪಾಯಿಂಟ್ ಮಾಡ್ಕೋತೀವಿ ಅಂತಂದರೆ, ನಮ್ಮ ಸ್ಟಾಫ್ಗಳನ್ನ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಅವರು ಅಪಾಯಿಂಟ್ ಮಾಡ್ತಾರೆ ಸ್ಟಾಫ್ಗಳು, ಇನ್ಕ್ಲೂಡಿಂಗ್ ಟೈಪಿಸ್ಟ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಎಲ್ಲ ನಾವೇ ಅಪಾಯಿಂಟ್ ಮಾಡ್ಕೋತೀವಿ. ಬಟ್ ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟಿವ್ ಬರಬಾರ್ದು, ಎಕ್ಸಿಕ್ಯೂಟಿವು ಬರಲೇಬಾರ್ದು ಆಯಿತಾ. ಎಕ್ಸಿಕ್ಯೂಟಿವ್ ಯಾವುದೇ ಕಾರಣಕ್ಕೂ ಬರಬಾರ್ದು ಮಧ್ಯದಲ್ಲಿ ಆಯಿತಾ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ ಆಯಿತಾ. ಯಾವುದೋ 4ನೇ ಸ್ಟೇಟ್ಮೆಂಟ್ ತಪ್ಪಿದೆ. ನೆಕ್ಸ್ಟು, ದ ಸ್ಯಾಲ್ರೀಸ್ ಆಫ್ ಜಡ್ಜಸ್ ಆರ್ ಚಾರ್ಜ್ಡ್ ಆನ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಹೌದಲ್ವಾ, ಇದು ಈಸಿ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟು, ದ ಸುಪ್ರೀಂ ಕೋರ್ಟ್ ಜಡ್ಜಸ್ ಕ್ಯಾನ್ ಬಿ ರಿಮೂವ್ಡ್ ಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಓನ್ಲಿ. ಇದು ತುಂಬ ಒಂಥರ ನಿಮಗೆ ಒಂಥರ ಕೊಟ್ಬಿಡುತ್ತೆ ಕಾನ್ಫಿಡೆನ್ಸು, ಕರೆಕ್ಟು ಅಂದ್ಬಿಟ್ಟು. ಸೊ ಸುಪ್ರೀಂ ಕೋರ್ಟ್ ಜಡ್ಜಸ್ ಯಾರು ರಿಮೂವ್ ಮಾಡ್ತಾರೆ ಹೇಳಿ? ಚೀಫ್ ಜಸ್ಟಿಸ್ ಅವರಲ್ಲ, ಯಾರು? ಪ್ರೆಸಿಡೆಂಟ್ ಅಲ್ವಾ, ಪ್ರೆಸಿಡೆಂಟ್ ಅವರು. ಸೊ ಪ್ರೆಸಿಡೆಂಟ್ ಅವರು ರಿಮೂವ್ ಮಾಡ್ತಾರೆ, ಸರಿನಾ? ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಿದೆ. ನೆಕ್ಸ್ಟು, ವೈಲ್ ಅಪಾಯಿಂಟಿಂಗ್ ದ ಕೋರ್ಟ್ ಜಡ್ಜಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಕನ್ಸಲ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲ್ವಾ. ಅದು
ಗೋಸ್ಕರನೇ ಈಗ ಪ್ರೆಸಿಡೆಂಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ ಅದಕ್ಕೋಸ್ಕರನೇ ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಲ್ವಾ, ಪ್ರೆಸಿಡೆಂಟ್ ಅವರೇ ಅಪಾಯಿಂಟ್ ಮಾಡೋದು. ಅದು ಬಿಟ್ಟರೆ 1 ಮತ್ತು 3 ಕರೆಕ್ಟಾಗಿದೆ. 1 and 3 ಇಸ್ ಕರೆಕ್ಟ್ ಆನ್ಸರ್ ಆಯಿತಾ. ಸೊ ಪ್ರೆಸಿಡೆಂಟ್ ಅವರು, ಸೊ ರಿಮೂವ್ ಮಾಡೋದು ಕೂಡ ಪ್ರೆಸಿಡೆಂಟ್ ಅವರನ್ನೇ, ಸರಿನಾ. ಸೊ ರಿಮೂವ್ ಮಾಡೋದು ಬರೀ ಚೀಫ್ ಜಸ್ಟಿಸ್ ಮಾತ್ರ ಅಲ್ಲ ನೋಡಿ, ರಿಮೂವ್ ಮಾಡೋದು ಕೂಡ ಪ್ರೆಸಿಡೆಂಟ್ ಅವರೇ, ಅಪಾಯಿಂಟ್ ಮಾಡೋದು ಕೂಡ ಪ್ರೆಸಿಡೆಂಟ್ ಅವರೇ, ವಿತ್ ದ ಕನ್ಸಲ್ಟ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನೋಡುವ. ಓಕೆ, ನೆಕ್ಸ್ಟ್ ಕ್ವಶನು, power to increase the number of judges in the Supreme Court. Number of judges in the Supreme Court of India is vested in. ಸೊ ನಂಬರ್ ಆಫ್ ಜಡ್ಜಸ್ನ ಇಂಕ್ರೀಸ್ ಮಾಡಬೇಕು. ಸುಪ್ರೀಂ ಕೋರ್ಟಲ್ಲಿ ಈಗ ಒಂದು 30 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, ಈಗ 33 ಮಾಡಬೇಕು. ಸೊ ಆ ಥರ ಇಂಕ್ರೀಸ್ ಮಾಡೋ ಪವರ್ ಯಾರಿಗಿದೆ? ಎಲ್ಲರೂ ತುಂಬ ಜನ ಪ್ರೆಸಿಡೆಂಟ್ ಅಂತ ಅಂದ್ಕೊಂಡಿರ್ತಾರೆ. ಪ್ರೆಸಿಡೆಂಟ್ ಅವರು ಬರೀ ಅಪಾಯಿಂಟ್ ಮಾಡೋದಷ್ಟೇ ಆಯಿತಾ, ಬರೀ ಅಪಾಯಿಂಟ್ಮೆಂಟು ಪ್ರೆಸಿಡೆಂಟ್ ಅವ್ರದ್ದು ಆಯಿತಾ. ಅಪಾಯಿಂಟು APP ಅಂತ ಬರೀತೀನಿ ಆಯಿತಾ. ಹಾಗಾದರೆ ಯಾರು ಸರ್ ನಂಬರ್ ಆಫ್ ಇದನ್ನು ಜಾಸ್ತಿ ಮಾಡ್ತಾರೆ ಜಡ್ಜಸ್ ಅಂದರೆ ಪಾರ್ಲಿಮೆಂಟ್ಗೆ ಆ ಪವರ್ ಇದೆ, ಸರಿನಾ. ಸೊ ಪಾರ್ಲಿಮೆಂಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ದ ಮೋಷನ್ ಟು ಇಂಪ್ರೀಸ್ ದ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೆನಾಟ್ ಬಿ ರಿಜೆಕ್ಟೆಡ್ ಬೈ ದ ಸ್ಪೀಕರ್ ಆಫ್ ದ ಲೋಕಸಭಾ ಆಸ್ ಪರ್ ಜಡ್ಜಸ್ ಇನ್ಕ್ವೈರಿ ಆ್ಯಕ್ಟ್ 1968. Okay, next to the Constitution of India defines and gives details of what constitutes incapacity and proved misbehavior of the judges of the Supreme Court of India. So idradenno next innondu ಇದೆ, the details of the process of impeachment of a judges of the Supreme Court of India are given in the Judges Inquiry Act. Sorry, if the motion of the impeachment of the judges is taken up for voting, the law requires the motion to be backed by each house of the parliament, supported by the majority of total membership of that house and by not less than 2/3 of the total members of that house present and voting. ಎಷ್ಟಿದೆ ನೋಡಿ ಸ್ಟೇಟ್ಮೆಂಟ್ ಇದು. ಇದು ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾನೆ. ಓಕೆ, ಇದು ಸ್ವಲ್ಪ ಮೀಡಿಯಮ್ ಲೆವೆಲ್ ಅಂತ ಹೇಳ್ಬೋದು ಆಯಿತಾ. ಫಸ್ಟ್ ಟೈಮ್ ಓದೋರಿಗೆ ಸ್ವಲ್ಪ ತಲೆ ಕೆಡುತ್ತೆ, ರಿವಿಷನ್ ಮಾಡ್ತಿರೋರಿಗೆ ಇದು ಈಸಿ, ನನ್ನಂತವ್ನಿಗೆ ಇದು ಕಷ್ಟ, ಏನೂ ಮಾಡೋಕ್ಕಾಗಲ್ಲ. ನಿಮ್ಮಂಥವ್ರಿಗೆ ಈಸಿ ಇರುತ್ತೆ ಅಲ್ಲಪ್ಪ, ಹೌದಂತೀರಾ. ಓಕೆ, ಈಗ ಆನ್ಸರ್ ಏನಿರ್ಬೋದು? ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ, ಕ್ಯಾನ್ ನಾಟ್ ಬಿ ರಿಜೆಕ್ಟೆಡ್ ಅಂತಿದೆ. ಅಂದರೆ ಈಗ ಅಕಸ್ಮಾತು ಈಗ ಯಾರು ಜಡ್ಜಸ್ನ ಯಾರೋ ರಿಮೂವ್ ಮಾಡಬೇಕು ಸುಪ್ರೀಂ ಕೋರ್ಟಿದೆ ಅಂತ ತಿಳ್ಕೊಳ್ಳಿ. ಸೊ ಆ ಟೈಮಲ್ಲಿ ಆ ಒಂದು ರಿಮೂವ್ ಮಾಡಬೇಕಾದ್ರೆ ಒಂದು ರೆಸೊಲ್ಯೂಷನ್ ಪಾಸ್ ಆಗಬೇಕು. ಸೊ ಆ ರೆಸೊಲ್ಯೂಷನ್ ಪಾಸ್ ಆಗಬೇಕು ಅಂದಾಗ ಅದನ್ನು ತಗೊಂಡೋಗಿ ಸ್ಪೀಕರ್ ಮುಂದೆ ಇಡ್ತಾರೆ. ನೋಡಿ ಸ್ವಾಮಿ, ನಾವು ಈ ಥರ ಒಂದು ರೆಸೊಲ್ಯೂಷನ್ ತಂದಿದ್ದೀವಿ, ಈ ಒಂದು ರೆಸೊಲ್ಯೂಷನ್ ಬಗ್ಗೆ ಹೌಸಲ್ಲೇ ಡಿಸ್ಕಸ್ ಆಗಬೇಕು ಅಂತಂದರೆ ರೆಸೊಲ್ಯೂಷನ್ ಏನು ಅಂತಂದರೆ ಜಡ್ಜಸ್ನ ರಿಮೂವ್ ಮಾಡೋ ಒಂದು ರೆಸೊಲ್ಯೂಷನು, ಇದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ ಕೊಡ್ತಾರೆ. ಸೊ ಇಲ್ಲಿ ಸ್ಪೀಕರ್ ಅಥವಾ ಚೇರ್ಮನ್ಗೆ ಒಂದು ಪವರ್ ಇದೆ, ಏನು ಅಂತಂದರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲಾಂದರೆ ರಿಜೆಕ್ಟ್ ಮಾಡ್ಬೋದು ಆಯಿತಾ. ಸೊ ಅವ್ರಿಗೆ ಎರಡೇ ಪವರ್ ಇರೋದು ಆಯಿತಾ. ಅದೇನು ಅಂತಂದರೆ ಇದೊಂಥರ ಸ್ಪೆಷಲ್ ಪವರ್ ಇವ್ರಿಗೆ, ಒಂದು ಅಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಆದರೆ ಇಲ್ಲಿ ಕ್ಯಾನಾಟ್ ಬಿ ರಿಜೆಕ್ಟೆಡ್ ಅಂತಿದೆ, ಇಲ್ಲ, ಹಿ ಕ್ಯಾನ್ ಬಿ ಅಕ್ಸೆಪ್ಟ್ ನಾರ್ ರಿಜೆಕ್ಟ್, ಕ್ಯಾನ್ ಬಿ ರಿಜೆಕ್ಟ್ ಅಲ್ಲ, ಕ್ಯಾನ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಆಯಿತಾ. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ಇಲ್ಲಿ ಕ್ಯಾನಾಟ್ ಅಂತಿದೆ, ಅವರು ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲಂದ್ರೆ ರಿಜೆಕ್ಟ್ ಮಾಡ್ಬೋದು, ಇಲ್ಲಿ ಕ್ಯಾನಾಟ್ ಬಿ ರಿಜೆಕ್ಟ್ ಅಂತಿದೆ, ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟು ತಪ್ಪಿದೆ. ಸೊ ಎರಡನೇ ಸ್ಟೇಟ್ಮೆಂಟ್ ಇದೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್ ಆ್ಯಂಡ್ ಗಿವ್ಸ್ ದ ಡೀಟೇಲ್ಸ್ ಆಫ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಇನ್ಕೆಪಾಸಿಟಿ ಆ್ಯಂಡ್ ಪ್ರೂವ್ಡ್ ಮಿಸ್ಬಿಹೇವಿಯರ್. ನೋಡಪ್ಪ, ನಮ್ಮ ಸಂವಿಧಾನದಲ್ಲಿ ಇನ್ಕೆಪಾಸಿಟಿ ಮತ್ತು ಮಿಸ್ಬಿಹೇವಿಯರ್ ಬಗ್ಗೆ ಏನೂ ಡೆಫಿನೇಷನ್ ಕೊಟ್ಟಿಲ್ಲ. ಮಿಸ್ಬಿಹೇವಿಯರ್ ಅಂತಂದ್ರೆ ಏನು, ಇನ್ಕೆಪಾಸಿಟಿ ಏನು ಅನ್ನೋದ್ರ ಬಗ್ಗೆ ನಮ್ಮ ಸಂವಿಧಾನದಲ್ಲೂ ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಿದೆ. ಸೊ ಮೂರನೇ ಸ್ಟೇಟ್ಮೆಂಟ್ ಏನು, ದ ಡೀಟೇಲ್ಸ್ ಆ್ಯಂಡ್ ಪ್ರೊಸೀಜರ್ ಆಫ್ ಇಂಪ್ರೀಚ್ಮೆಂಟ್ ಆಫ್ ಅ ಜಡ್ಜಸ್, ಅದು ಜಡ್ಜಸ್ ಇನ್ಕ್ವೈರಿ ಆ್ಯಕ್ಟಲ್ಲಿ ಇದೆಯಂತೆ. ಹೌದಾ? ಹೌದು ಸರ್, ಜಡ್ಜಸ್ ಇನ್ಕ್ವೈರಿ ಆ್ಯಕ್ಟ್ 1968 ಈ ಒಂದು ಇಂಪ್ರೀಚ್ಮೆಂಟ್ ಪ್ರೊಸೆಸ್ ಬಗ್ಗೆ ಉಲ್ಲೇಖ ಆಗಿದೆ. ಸೊ ಆ ಒಂದು ಜಡ್ಜಸ್ ಇನ್ಕ್ವೈರಿ ಆ್ಯಕ್ಟ್ 1968 ಪ್ರಕಾರನೇ ಇವರ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಇಂಪ್ರೀಚ್ಮೆಂಟ್ ಮಾಡೋದು. ಓಕೆ, ನೆಕ್ಸ್ಟು ಇಫ್ ಅ ಮೋಷನ್, ಇದು ಲೆಂದಿ ಸೆಂಟೆನ್ಸ್ ಇದೆ, ಇದು ಕೂಡ ಕರೆಕ್ಟ್ ಇದೆ. ಟೋಟಲ್ ಮೆಂಬರ್ಶಿಪ್ ಆಫ್ ದ 2/3 ಎಲ್ಲ ಕರೆಕ್ಟಾಗಿದೆ ಆಯಿತಾ. ಸೊ ಹಾಗಾಗಿ 3 and 4 ಇಸ್ ದ ಕರೆಕ್ಟ್ ಆನ್ಸರ್ ಆಯಿತಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಂಗಾದ್ರೆ ಇದು ಈಸಿ ಕ್ವಶನ್ ಇತ್ತು, ಅದು ಕೂಡ ಅದೊಂಥರ ಮೀಡಿಯಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನು 126.
ವಿತ್ ರೆಫರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಾಹಿಬಿಷನ್ ಆ್ಯಂಡ್ ಲಿಮಿಟೇಷನ್ಸ್, ಇದು ಆರ್ ಅಂತ ಬರಬಾರ್ದಾಯ್ತು, ಬರೀ ಆರ್ ಅಂತ ಬರಬಾರ್ದಾಯ್ತು ಇಲ್ಲಿ ಬಿಡಿ. Prohibitions or limitations of provisions contained in ordinary law cannot act as a prohibition or limitation on the constitutional powers under the Article 148. It could mean which of the following. ಇದೇನು ಹೇಳ್ತದೆ ಕ್ವಶನ್ಸು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಈಗ ನಾರ್ಮಲ್ ಆಗಿ ಅಂದರೆ ಆರ್ಡಿನರಿ ಲಾ ಇದೆಯಲ್ಲ, ಏನು ಪ್ರಾಹಿಬಿಷನ್ ಮತ್ತು ಲಿಮಿಟೇಷನ್ಸು, ಅಂದರೆ ನಮ್ಮ ಸಂವಿಧಾನದ ಲಾಗಳನ್ನ ಬಿಟ್ಟು ಇನ್ನೂ ಎಕ್ಸ್ಟ್ರಾ ಲಾಗಳಿದೆ, ದೋಸ್ ಆರ್ ಕಾಲ್ಡ್ ಆರ್ಡಿನರಿ ಲಾ. ಸೊ ಆರ್ಡಿನರಿ ಲಾಲಿರುವಂತಹ ಪ್ರಾಹಿಬಿಷನ್ ಮತ್ತು ಲಿಮಿಟೇಷನ್ಸು ನಮ್ಮ ಸಂವಿಧಾನದಲ್ಲಿರುವಂತಹ ಪ್ರಾಹಿಬಿಷನ್ ಎರಡಕ್ಕೂ ಕೂಡ ಬೇರೆ, ಅಂದರೆ ಬೇರೆ ಬೇರೆ ಅಂತ ಕೇಳಿದ್ದಾನೆ. ಯಾಕೆಂದರೆ ಅಂಡರ್ ಆರ್ಟಿಕಲ್ 142 ಪ್ರಾಹಿಬಿಷನ್ ಮತ್ತು ಲಿಮಿಟೇಷನ್ಸ್ ಅಂತ ಏನಿದೆ ನಮ್ಮ ಸಂವಿಧಾನದಲ್ಲಿ ಅದು ಆರ್ಡಿನರಿ ಲಾಗಿಂತ ಬೇರೆದಿದೆ. ಹಾಗಾದರೆ ಇದರ ಅರ್ಥ ಏನು ಅಂತ ಏನೋ ಕೇಳಿದ್ದಾನೆ ಅಲ್ವಾ. ಸೊ ಹಾಗಾದರೆ ಇದಕ್ಕೆ ಆನ್ಸರ್ ಬಂದು ಬಿ. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನಾಟ್ ಕನ್ಸ್ಟ್ರೈನ್ ಇನ್ ದ ಎಕ್ಸರ್ಸೈಸ್ ಆಫ್ ಇಟ್ಸ್ ಪವರ್ ಬೈ ಲಾ ಮೇಡ್ ಬೈ ದ ಪಾರ್ಲಿಮೆಂಟ್. ಇದು ಕೂಡ ನಿಮ್ಮ ಡಿಫಿಕಲ್ಟಿ ಲೆವೆಲ್ ಅಂತಲೇ ಹೇಳ್ಬೋದು. ಡಿಫಿಕಲ್ಟಿ ಆಯಿತಾ. ಸೊ ಡಿಫಿಕಲ್ಟಿ ಲೆವೆಲು ಇದು ಯಾವಾಗ ಅರ್ಥ ಆಗುತ್ತೆ ಅಂತಂದರೆ, ನಿಮಗೆ ಸುಪ್ರೀಂ ಕೋರ್ಟು ಚೆನ್ನಾಗಿ ಓದಾದ್ಮೇಲೆ ಒಂದು ವಿಷನ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಆ ವಿಷನೇ ಈ ಒಂದು ಕ್ವಶನ್ ಅಂತ ಹೇಳ್ಬೋದು. ಇದು ಕೂಡ ಡಿಫಿಕಲ್ಟಿ ಲೆವೆಲ್ ಅಂತಲೇ ಹೇಳ್ಬೋದು ಆಯಿತಾ. ಇದಕ್ಕೆ ಒಂದು ಕೇಸ್ ಇದೆ, ಏನು ಅಂತಂದರೆ ಯೂನಿಯನ್ ಕಾರ್ಬೈಡ್ ಕೇಸ್ 1989. ಸೊ ಆವಾಗ ಒಂದಷ್ಟು ಇಶ್ಯೂ ಆಗಿದೆ ಇದ್ರ ಬಗ್ಗೆ, ಸೊ ಬಿಡಿ. ನೆಕ್ಸ್ಟು, ವಿತ್ ರೆಫರೆನ್ಸ್ ಟು ಇಂಡಿಯನ್ ಜುಡಿಷರಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇದು 2021 ಕೇಳಿದ ಕ್ವಶನು. ಎನಿ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಯಾನ್ ಬಿ ಕಾಲ್ಡ್ ಬ್ಯಾಕ್ ಟು ಸಿಟ್ ಆ್ಯಂಡ್ ಆ್ಯಕ್ಟ್ ಆಸ್ ಎ ಸುಪ್ರೀಂ ಕೋರ್ಟ್ ಜಡ್ಜ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿತ್ ದ ಪ್ರಯರ್ ಪರ್ಮಿಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟು, The High Court in India has the power to review its own judgments as the Supreme Court does. ಈ ಸ್ಟೇಟ್ಮೆಂಟು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ನೋಡ್ರಪ್ಪ. ನಮ್ಮ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇಬ್ಬರೂ ಕೂಡ ಅವರು ಕೊಟ್ಟಂತಹ ಜಡ್ಜ್ಮೆಂಟ್ಗೆ ರಿವ್ಯೂ ಮಾಡೋ ಒಂದು 30 ದಿನದೊಳಗಡೆ ಅದು ರಿವ್ಯೂ ಪಿಟಿಷನ್ ಏನೋ ಆಗ್ತಾರೆ ಅದಕ್ಕೆ. ಸೊ ಆ ಥರ ಆಗ್ದಾಗ ರಿವ್ಯೂ ಮಾಡುವಂಥ ಪವರ್ ಇದೆ. ಅದು ಸುಪ್ರೀಂ ಕೋರ್ಟ್ಗಂತೂ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಸುಪ್ರೀಂ ಕೋರ್ಟ್ದು ಈಗ ಫಸ್ಟಿಂದ ಹೇಳ್ತೀನಿ ನೋಡ್ಕೊಳ್ಳಿ. ಸುಪ್ರೀಂ ಕೋರ್ಟಿಗೆ ಏನೋ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ. ಸೊ ಆ ಜಡ್ಜ್ಮೆಂಟ್ನ ಮತ್ತೆ ರಿವ್ಯೂ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಪವರ್ ಇದೆ. ಅಂದರೆ ಅವರು ಕೊಟ್ಟಂತಹ ಅವ್ರು ಕೊಟ್ಟಂತಹ ಜಡ್ಜ್ಮೆಂಟ್ನ ಮತ್ತೆ ರಿವ್ಯೂ ಮಾಡೋವಂಥ ಪವರ್ ಕೂಡ ನಮ್ಮ ಸುಪ್ರೀಂ ಕೋರ್ಟ್ಗಿದೆ. ಸೊ ಆ ಥರ ರಿವ್ಯೂ ಮಾಡೋ ಒಂದು ಪವರು ನಮ್ಮ ಸಂವಿಧಾನದಲ್ಲಿ ಬರ್ತಿದೆ ಆಯಿತಾ. ಈ ಹೈಕೋರ್ಟ್ಗೆ ಆ ಒಂದು ಪವರು ಸಂವಿಧಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಆದರೆ ಹೈಕೋರ್ಟ್ಗೆ ಆ ಪವರ್ ಇದೆ, ಹೈಕೋರ್ಟ್ಗೆ ಆ ಪವರ್ ಮಾಡಿಕೊಟ್ಟಿದ್ದಾರೆ. ಬಟ್ ಇದು ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟು ತಪ್ಪಿದೆ ಆಯಿತಾ. ಸೊ ಹಾಗಾದರೆ 1 ಕರೆಕ್ಟ್ ಇದೆ, A1 ಓನ್ಲಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಸೊ ನಾನು ಹೇಳಿದ್ದು ಸರಿ ಅನ್ಕೋತೀನಿ. ನಿಮಗೆ ಅಕಸ್ಮಾತ್ ತಪ್ಪು ಅನಿಸಿದ್ರೆ ಕಮೆಂಟಲ್ಲಿ ನನಗೆ ಎಕ್ಸ್ಪ್ಲನೇಷನ್ ಹೇಳಿ. ಹೂ ಆರ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲ್ವಾ, ಸುಪ್ರೀಂ ಕೋರ್ಟ್ ಅಲ್ವಾ. ಸೊ ನಿಮ್ಮ ಗಾರ್ಡಿಯನ್ ಆಫ್ ತಗೊಂಡು ನಿಮ್ಮ ಆರ್ಟಿಕಲ್ 13 ಕೂಡ ಅದೇ ಹೇಳ್ತದೆ, ಫಂಡಮೆಂಟಲ್ ರೈಟ್ಸು ಅದು ಇದು ಅಂತ ಹೇಳುತ್ತೆ ನೋಡಿ. ಯಾವುದು ಆರ್ಟಿಕಲ್ 13 ಬಿಡಿ, ಇದು ಡೈರೆಕ್ಟ್ ಕ್ವಶನ್ ಇದು ಬಿಡಿ. ನೆಕ್ಸ್ಟು ಜುಡಿಷಿಯಲ್ ರಿವ್ಯೂ ಮೇಲೆ ಒಂದು ಕ್ವಶನು. ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನಪ್ಪ, 2017 ಕೇಳಿದ್ದು. ಸೊ ಜುಡಿಷಿಯಲ್ ರಿವ್ಯೂ ಅಂತಂದ್ರೆ ಏನಿರ್ಬೋದು ಜುಡಿಷಿಯಲ್ ರಿವ್ಯೂ ಅಂತಂದರೆ ನಮಗೆ ಗೊತ್ತಿರೋಂಗೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಅವರು ಏನೇ ಲಾ ತಂದರೂ ಕೂಡ ಜುಡಿಷರಿ ಮಧ್ಯೆ ಹೋಗುತ್ತೆ ಅನ್ನೋದು ಕೂಡ ಆನ್ಸರ್ ಇದು ಆಯಿತಾ. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ ಲೆಜಿಸ್ಲೇಟಿವ್ ಅನ್ನೋದು ಎಲ್ಲಿದೆ ನೋಡ್ತೀರಾ, ಎಲ್ಲಿದೆ ನೋಡಿ, ಬರೀ ಜುಡಿಷರಿ ಆಲ್ ದ ಲೆಜಿಸ್ಲೇಟಿವ್ ಇದೆ, ಎಕ್ಸಿಕ್ಯೂಟಿವ್ ಇಲ್ಲ. ಇಲ್ಲಿ ಓನ್ ಜಡ್ಜ್ಮೆಂಟ್ ಇದು ಬರಲ್ಲ, ಇದು ತಪ್ಪು, ಇದು ಕೂಡ ತಪ್ಪು. ಜುಡಿಷಿಯಲ್ ಲಾ ವಿಸ್ಡಮ್ ಆಫ್ ಲಾ ಆ್ಯಂಡ್ ಬೈ ದ ಲೆಜಿಸ್ಲೇಚರ್ ಇದು ಅಲ್ಲ. ಇಲ್ಲಿ ನೋಡಿ ಎಕ್ಸಿಕ್ಯೂಟಿವ್ ಆರ್ಡರು ಮತ್ತು ಲಾ ಅವರು ಎರಡೂ ತಂದಂತಹ ಒಂದಷ್ಟು ರೂಲ್ಸ್ಗಳ ಮೇಲೆ ಲಿಗ ಇಡೋದೆ ಜುಡಿಷಿಯಲ್ ರಿವ್ಯೂ. ಇದು ಕೂಡ ಈಸಿ ಕ್ವಶನ್, ಇದು ಅಲ್ಲಂಥದ್ದು ಏನಿಲ್ಲ ಗುರು. ನೆಕ್ಸ್ಟ್ ಕ್ವಶನ್ ನೋಡೋಣ, ಸಬಾರ್ಡಿನೇಟ್ ಕೋರ್ಟು ಲಾಸ್ಟ್ ಕ್ವಶನ್. ವಿತ್ ರೆಫರೆನ್ಸ್ ಟು ದ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್.
Its objective is to provide a free and competent legal service to the weaker section of the society on the basis of equal opportunity. The issue guidelines of the state legal services authority to implement the legal programs and schemes throughout the country. ಏನಿರ್ಬೋದು ಇದಕ್ಕೆ ಆನ್ಸರು? ಗೆಸ್ ಮಾಡ್ತೀರಾ? 130ನೇದು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ. ಎಲ್ಲಿ ಕೇಳಿದ್ದಾರೆ ಇದನ್ನು? ಜ್ಞಾಪಕ ಮಾಡ್ಕೊಳ್ಳಿ ಹಂಗೆ. ಸೊ ಇದಕ್ಕೆ ಆನ್ಸರ್ ಬಂದು ಬೋತ್ 1 and 2 ಇಸ್ ಕರೆಕ್ಟ್ ಆನ್ಸರ್. ಇದು ಕೂಡ ಡೈರೆಕ್ಟ್ ಕ್ವಶನು. ನಿಮಗೆ ನಾಲ್ಸಾ ಜ್ಞಾಪಕ ಇದೆ ಅಲ್ವಾ? ನಾಲ್ಸಾ ಬಗ್ಗೆ ಹೇಳಿದೆ ಅಲ್ವಾ? ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ಅದ್ರ ಬಗ್ಗೆನೇ ಕೇಳಿರೋ ಕ್ವಶನ್ ಇದು. ಅಲ್ಲಿ ಏನೂ ಹಿಂದೆ ಮುಂದೆ ಮಾಡಿ ಕೇಳಿಲ್ಲ. ಇದು ಕೂಡ ಡೈರೆಕ್ಟ್ ಕ್ವಶನು, ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಇದಕ್ಕೆ, ಆಯಿತಾ? ಸೊ ನಾಲ್ಸಾ ಇದೆ. ನಿಮ್ಮ ಲೋಕ್ ಅದಾಲತ್ತು, ಟ್ರಿಬ್ಯುನಲ್ಸ್ ಎಲ್ಲ ಓದ್ಬೇಕಾದ್ರೆ ಮಧ್ಯೆ ಬರುತ್ತೆ ನೋಡಿ, ಫ್ರೀ ಲೀಗಲ್ ಏಡ್ ಕೊಡಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು. ಸೊ ಅದೇ ಕ್ವಶನ್ ಇವರು ಕೊಟ್ಟಿದ್ದಾರೆ ಅಷ್ಟೆ. ಸೊ ಇದು ಕೂಡ ಈಸಿ ಕ್ವಶನು. ಅದು ಬಿಟ್ಟರೆ ಏನು ಹೇಳಬೇಕಿಲ್ಲಿ, ಟ್ರೆಂಡ್ಸ್ ನೋಡೋದಾದರೆ 2024ರಿಂದ 2020ರವರೆಗೆ ಏನೇನಿತ್ತು ಅಂತಂದರೆ, ಈಗಾಗಲೇ ಪ್ರೆಸಿಡೆಂಟ್ ಮಾಡಿದ್ವಿ ಅಲ್ವಪ್ಪ, ಪ್ರೆಸಿಡೆಂಟ್ ಮಾಡಿದ್ದೀವಿ. ಅದು ಬಿಟ್ಟರೆ ಇಲ್ಲಿ ಕೋರ್ಟ್ ಎಲ್ಲಿದೆ? ಸುಪ್ರೀಂ ಕೋರ್ಟ್. ಕೋರ್ಟ್ ಕೂಡ ಆಯಿತು. ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಬಗ್ಗೆ ನೋಡಿದ್ವಿ. ಅಡ್ವೊಕೇಟ್ ಆ್ಯಂಡ್ ಬಾರ್ ಕೌನ್ಸಿಲ್ ನೋಡಿದ್ವಿ. ಅಟಾರ್ನಿ ಜನರಲ್ ನಾನು ಯಾವಾಗ ಹೇಳ್ತೀನಿ ಅಂದರೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮಾಡ್ಬೇಕಾದ್ರೆ ನಾನು ಅಟಾರ್ನಿ ಜನರಲ್ ಬಗ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಬಗ್ಗೆ ಮಾತಾಡಿದ್ವಿ. ಮತ್ತು ಹೈಕೋರ್ಟ್ದು ರಿವ್ಯೂ ಪವರ್ ಬಗ್ಗೆ ಮಾತಾಡಿದ್ವಿ. ಸಬಾರ್ಡಿನೇಟ್ ಕೋರ್ಟು ಮತ್ತು ನಾಲ್ಸಾ ಬಗ್ಗೆ ಮಾತಾಡಿದ್ವಿ. ಅಷ್ಟೇ, ಅಲ್ಲಿಗೆ ಕಂಪ್ಲೀಟ್ ಮಾಡಿದ್ವಿ ಎಲ್ಲನೂ. ಇಷ್ಟೇ ಕ್ವಶನ್ಸ್, ಜಾಸ್ತಿ ಬಂದಿಲ್ಲ. ಮೇಯ್ನ್ ಕ್ವಶನ್ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಪಾರ್ಲಿಮೆಂಟಿಂದ. ತಲೆಗೆ ಇಟ್ಕೊಬೇಡಿ, ಪಾರ್ಲಿಮೆಂಟ್ ನಾನು ಲಾಸ್ಟಲ್ಲಿ ಮಾಡಿಕೊಡ್ತೀನಿ, ಲೆಂತಿ ಇದೆ. ಸೊ ಮಲ್ಟಿಪಲ್ ರಿವಿಷನ್ ನಾನು ಮಾಡಬೇಕು, ನಂತರ ನಾನು MC ಕ್ವಶನ್ ಸಾಲ್ವ್ ಮಾಡ್ತೀನಿ, ಸರಿನಾ? ಸೊ ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿಯಾಗಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆದರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮುಗಿಸ್ಬಿಡ್ತೀನಿ, ಆಯಿತಾ? ಇಲ್ಲ ಗವರ್ನರ್ ಇದೆಯಲ್ವಾ, ಇರಿ, ಗವರ್ನರ್ ಎಷ್ಟಿದೆ? ಚಿಕ್ಕದಿದೆ. ಗವರ್ನರ್ ಮುಗಿಸ್ಬಿಡ್ತೀನಿ ಬಿಡಿ, ಗವರ್ನರ್ದು ಚಿಕ್ಕದಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಗವರ್ನರ್ ಮಾಡ್ತೀನಿ. ಈಸಿ ಇದು, 4-5 ಕ್ವಶನ್ ಇದೆ. ಗವರ್ನರ್ ಮುಗಿಸಿ ಲೋಕಲ್ ಬಾಡೀಸ್ ಜಾಸ್ತಿ ಇದೆ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮಾಡ್ತೀನಿ, ಆಯಿತಾ? ಕಾನ್ಸ್ಟಿಟ್ಯೂಷನಲ್ ಅಟಾರ್ನಿ ಜನರಲ್ಲು ಅದು ಇದು ಅಂತೆಲ್ಲ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ಅದರ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದು ಮಾಡ್ತೀನಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡ್ತೀನಿ. ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಗವರ್ನರ್ ಬಗ್ಗೆ ಮಾಡ್ತೀನಿ, ಆಯಿತಾ? ಸೊ ಗವರ್ನರ್ ಬಗ್ಗೆ ಕಂಪ್ಲೀಟಾಗಿ ಓದ್ಕೊಂಡು ಬನ್ನಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸ್ವರೆಗೂ, ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿಯಾಗಿರ್ಬೇಕು ಅಷ್ಟೇ ನೀವು, ಆಯಿತಾ? ಅಷ್ಟೇನಿಲ್ಲ. ಥ್ಯಾಂಕ್ ಯು.